Good morning friends. Today's topic is compound interest. Already previous class ಇಂದ compound interest ಮೇಲೆ ಯಾವ ತರ ಕ್ವೆಶ್ಚನ್ಸ್ ಬರುತ್ತೆ, ಯಾವ ತರ ಅಪಿಯರ್ಸ್ ಆಗುತ್ತೆ ಅಂತ ನೋಡ್ತಾ ಬರ್ತಿದ್ದೋ. ಅದನ್ನ ಕಂಟಿನ್ಯೂ ಆಗಿ ಇವತ್ತು ನೋಡ್ತಾ ಹೋಗೋಣ. ಅಂದ್ರೆ ಇವತ್ತಿನ ಮೊದಲನೇ ಪ್ರಶ್ನೆ ಯಾವ ತರ ಇರುತ್ತೆ ಅಂದ್ರೆ ಓಕೆ ನೋಡಿ, ಇವತ್ತಿನ ಮೊದಲನೇ ಪ್ರಶ್ನೆ ದ ಡಿಫರೆನ್ಸ್ ಬಿಟ್ವೀನ್ ದಿ ಕಾಂಪೌಂಡ್ ಆ್ಯಂಡ್ ಸಿಂಪಲ್ ಇಂಟ್ರೆಸ್ಟ್. ಅಂದರೆ ಕಾಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ನ ಡಿಫ್ರೆನ್ಸು ಸರ್ಟನ್ ಸಮ್, ಎಷ್ಟೋ ಒಂದು ಅಮೌಂಟ್ ಇರುತ್ತಂತೆ. ಆದರೆ ಆಫ್ ದ ಮನಿ ಫಾರ್ 2 years at the 10% per annum is 10 rupees. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಕಾಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟನ್ನು 2 ವರ್ಷಕ್ಕೆ ಇಂಟ್ರೆಸ್ಟಲ್ಲಿದ್ದಾಗ ರೇಟ್ ಆಫ್ ಇಂಟ್ರೆಸ್ಟ್ 10% ಆಗಿರುತ್ತೆ. ಅಂದರೆ ಸಿಂಪಲ್ ಇಂಟ್ರೆಸ್ಟ್ಗೂ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ಗೂ ಇರುವ ಡಿಫ್ರೆನ್ಸ್ ಅಮೌಂಟ್ ಎಷ್ಟಂದರೆ 10 ರೂಪಾಯಿ ಆಗಿರೋದಂತೆ. ಹಾಗಾದರೆ ದ ಸಮ್ ಅಂದರೆ ಪ್ರಿನ್ಸಿಪಲ್ ಅಮೌಂಟು ಏನಾಗಿರುತ್ತೆ, ಇನ್ವೆಸ್ಟ್ ಮಾಡಿರುವ ಅಮೌಂಟ್ ಏನಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ನೋಡಿ, ನಮಗೆ ಸಿಂಪಲ್ ಇಂಟ್ರೆಸ್ಟು ಎಷ್ಟು ಅಂತಲೂ ಗೊತ್ತಿಲ್ಲ, ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟು ಅದು ಗೊತ್ತಿಲ್ಲ. ಆದರೆ ಕಾಂಪೌಂಡ್ ಇಂಟ್ರೆಸ್ಟ್ ಮೈನಸ್ ಸಿಂಪಲ್ ಇಂಟ್ರೆಸ್ಟು ಎಷ್ಟು ಅಂತ ಗೊತ್ತು. ಎಷ್ಟು ರೂಪಾಯಿ? 10 rupees ಅಂತ ಗೊತ್ತು. ಆದರೆ ರೇಟ್ ಆಫ್ ಇಂಟ್ರೆಸ್ಟು 10% ಅಂತ ಗೊತ್ತು. ಈಗ ನಮಗೆ ಬೇಕಾಗಿರೋದು ಪ್ರಿನ್ಸಿಪಲ್ ಮೀನ್ಸ್ ಸಮ್ ಅಲ್ವಾ. ಈಗ ಈ ಡೇಟಾ ಬೇಕು ಅಂದಾಗ ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಅಸ್ಯೂಮ್ ಪ್ರಿನ್ಸಿಪಲ್ನ 100 ರೂಪಾಯಿಂದ ತಗೊಬೋದಾ? ಯಾಕೆಂದ್ರೆ 100 ಇಸ್ ದ ಸ್ಟ್ಯಾಂಡರ್ಡ್ ಅಲ್ವಾ. ಅಂದರೆ 100 ಪ್ರಿನ್ಸಿಪಲ್ ಆಗಿರುತ್ತೆ ಅಂದಾಗ 100 rupees ಪ್ರಿನ್ಸಿಪಲ್ ಆಗಿರುತ್ತೆ ಅಂದಾಗ 10% ಎಷ್ಟಾಗುತ್ತೆ 100 ರೂಪಾಯಿಗೆ? ಎಷ್ಟಪ್ಪ? 10 ರೂಪಾಯಿ ಆಗುತ್ತೆ. ನೆಕ್ಸ್ಟು 2ನೇ ವರ್ಷನೇ ಎಷ್ಟು ಪೇ ಮಾಡ್ತಾರೆ? 10 ರೂಪಾಯಿ. ಆಗ ಈ 10 ರೂಪಾಯಿಗೆ 10% ಅಂದರೆ ಎಷ್ಟು? 1% ಅಲ್ವನ್ರ. ಅಂದರೆ ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ನೋಡಿದಾಗ 10 ರೂಪಾಯಿ 20 ರೂಪಾಯಿ ಬಂದು ಸಿಂಪಲ್ ಇಂಟ್ರೆಸ್ಟ್ ಅಮೌಂಟ್ ಆಯಿತು. ಕಾಂಪೌಂಡ್ ಇಂಟ್ರೆಸ್ಟ್ ನೋಡಿದ್ರೆ 21 ರೂಪಾಯಿ. ಹಾಗಾದ್ರೆ ಡಿಫ್ರೆನ್ಸ್ ಎಷ್ಟಿದೆ ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ಗೆ? ಎಷ್ಟು ರೂಪಾಯಿ ಇದೆ? 1 ರೂಪಾಯಿ ಇದೆ. ಆದರೆ ನಮ್ಗೆ ಆಲ್ರೆಡಿ ಗೊತ್ತು ಈ 1 ರೂಪಾಯಿ ಅಂದರೆ ಏನು. 1 ರೂಪಾಯಿ ಅಂದರೆ ಏನು? 10 rupees ಅಲ್ವಾ. ಹಾಗಾದರೆ 1% ಅಂದರೆ 10. ಹಾಗಾದರೆ ಇದೆಷ್ಟು ಆಗಬೇಕು? 100% ಅಲ್ವಾ. ಹಾಗಾದರೆ 100% ಅಂದರೆ ಎಷ್ಟು? 1 ಎಷ್ಟು ಇಂಟು ಆಗುತ್ತೆ? 10 times 1 into 100 into 10 1000 rupees. ಹಾಗಾದರೆ ನಮ್ಮ ಪ್ರಿನ್ಸಿಪಲ್ ಅಮೌಂಟ್ ಏನಾಗಿರುತ್ತೆ? 1000 rupees ಆಗುತ್ತೆ, 1000 ರೂಪಾಯಿ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನಮಗೆ ಪ್ರಿನ್ಸಿಪಲ್ ಅಮೌಂಟ್ ನಮಗೆ ಗೊತ್ತಿರಲ್ಲ, ಅದರಿಂದ ನಮಗೆ ಡಿಫ್ರೆನ್ಸ್ ಕೊಟ್ಟಿದ್ದಾರೆ. ಪ್ರಿನ್ಸಿಪಲ್ಗೂ ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ನ ಡಿಫ್ರೆನ್ಸ್ ಅಮೌಂಟ್ ಗೊತ್ತಿದೆ. ಆದರೆ ನನಗೆ ಒರಿಜಿನಲ್ ಪ್ರಿನ್ಸಿಪಲ್ ವ್ಯಾಲ್ಯೂ ಗೊತ್ತಿಲ್ಲ. ಆದರೆ ಎಷ್ಟು ವರ್ಷ ಇರುತ್ತೆ ಅನ್ನೋದು ಗೊತ್ತು. ಎಷ್ಟು ವರ್ಷ ಇಟ್ಟಿರ್ತಾರೆ ಅಮೌಂಟು? 2 years ಇಟ್ಟಿರ್ತಾರೆ. ಹಾಗಾದರೆ ಫಸ್ಟು ಇನಿಷಿಯಲಿ 100 ರೂಪೀಸಿಗೆ ನಾವು ತಗೊಬೋದಲ್ವಾ. ಇನಿಷಿಯಲಿ ನನಗೆ ಗೊತ್ತಿಲ್ಲ, ಅದರಿಂದ ನಾನು 100 ರೂಪೀಸ್ನ ನಾನು ಪ್ರಿನ್ಸಿಪಲ್ ಅಂತ ತಗೊತೀನಿ. ಪ್ರಿನ್ಸಿಪಲ್ ತಗೊಂಡಾಗ ಈ 100 ರೂಪಾಯಿಗೆ 10%, ಯಾಕೆಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರೆ? 10% ಕೊಟ್ಟಿದ್ದಾರೆ. 100ಗೆ 10% ಅಂದರೆ ಎಷ್ಟಾಗುತ್ತೆ? 10 rupees ಆಗುತ್ತೆ. ಅಂದರೆ ಮೊದಲನೇ ವರ್ಷ ಬಡ್ಡಿ ಎಷ್ಟು ಕಟ್ತಾ ಇದ್ದಾರೆ ಇಂಟ್ರೆಸ್ಟ್ ಅವರು? 10 ರೂಪಾಯಿಯನ್ನು ಕಟ್ಟುತ್ತಿರ್ತಾರೆ. ಅದೇ ಥರ ನೆಕ್ಸ್ಟ್ ಮುಂದಿನ ವರ್ಷ ಎಷ್ಟು ಪೇ ಮಾಡ್ತಾರೆ ಅವರು? 10 ರೂಪಾಯಿ. ಇದೇನಾಗಿರುತ್ತೆ? ನಿಮ್ಗೆ ಆಲ್ರೆಡಿ ಪ್ರೀವಿಯಸ್ಸಲ್ಲಿ ಹೇಳಿದ್ದೀನಿ, ಇದೇನಾಗಿರುತ್ತೆ? ಸಿಂಪಲ್ ಇಂಟ್ರೆಸ್ಟ್ ಆಗುತ್ತೆ. ಈ ಟೋಟಲ್ ಈಗ ಅದಾದಮೇಲೆ ನೆಕ್ಸ್ಟ್ ಈ 1 ರೂಪಾಯಿ ಹೆಂಗೆ ಬಂತು? ಈ 1%. ಅಂದರೆ ಬಡ್ಡಿಗೆ ಬಡ್ಡಿ ಹಾಕೋದನ್ನೇ ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನೋದಲ್ವಾ. ಹಾಗಾದರೆ ಈ 1 ರೂಪಾಯಿ ಯಾವ ಥರ ಬರ್ತಾ ಇದೆ? ಈ ಪ್ರೀವಿಯಸ್ 1 ತಿಂಗಳು 10 ರೂಪಾಯಿ ಬಡ್ಡಿ ಕಟ್ಟಿರ್ತೀವಿ, ಅದಕ್ಕೂ ಬಡ್ಡಿ ಹಾಕಿರ್ತಾರೆ. ಅದಕ್ಕೆ 10%ಗೆ 10%, 10 ರೂಪಾಯಿಗೆ 10% ಅಂದರೆ ಎಷ್ಟು ರೂಪಾಯಿ ಆಗುತ್ತೆ? 1 ರೂಪಾಯಿ ಕಾಂಪೌಂಡ್ ಇಂಟ್ರೆಸ್ಟ್ ಆಗುತ್ತೆ. ಅಂದರೆ ಈ 1 ರೂಪಾಯಿ ಏನು ಅಂದರೆ ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ ನಡುವಿನ ವ್ಯತ್ಯಾಸ. ಅಂದರೆ ಹೆಚ್ಚಿಗೆ ಮೊತ್ತ ಎಲ್ಲಿ ಕಟ್ತಾ ಇದ್ದೀವಿ ಅಂತ. ಎಷ್ಟು ರೂಪಾಯಿ ಕಟ್ತಾ ಇದ್ದೀವಿ? 1 ರೂಪಾಯಿ. ಹಾಗಾದರೆ 1% ಅಂದರೆ ಎಷ್ಟಾಗುತ್ತಪ್ಪ? 10 ರೂಪಾಯಿ. ಹಾಗಾದರೆ 100% ಅಂದರೆ 1000 ರೂಪಾಯಿ ಆಗಿರುತ್ತೆ. ಓಕೆ, ಆಪ್ಷನ್ ಎ. ಓಕೆ, ಟೇಕ್ ಡೌನ್. ಓಕೆ, ಇಲ್ಲಿ ನೋಡಿ, the difference between the compound and simple interest on a certain sum of a money for 2 years at the rate of 5% per annum is 20. The sum is ಅಂದರೆ ಏನು ಹೇಳ್ತಾ ಇದ್ದಾರೆ?
ಒಂದು ಮೊತ್ತ ಇರುತ್ತೆ, ಆ ಮೊತ್ತ ಪ್ರಿನ್ಸಿಪಲ್ ಅದು ನಮಗೆ ಗೊತ್ತಿಲ್ಲ. ಆ ಪ್ರಿನ್ಸಿಪಲ್ ಎಷ್ಟೋ ಇರುತ್ತೆ. ಆ ಪ್ರಿನ್ಸಿಪಲ್ನ ನಾವು ಟೈಮ್ ಎಷ್ಟು ಕೊಟ್ಟಿದ್ದೀವಿ ಅಂದರೆ 2 ವರ್ಷ ಕೊಟ್ಟಿರ್ತಾರೆ. 2 ವರ್ಷ ಕೊಟ್ಟಿರ್ತಾರೆ. ಅದರ ರೇಟ್ ಆಫ್ ಇಂಟ್ರೆಸ್ಟ್ ಏನಾಗಿರುತ್ತೆ ಅಂದರೆ 5% ಆಗಿರುತ್ತೆ. ಹಾಗಾದರೆ 20 ರೂಪಾಯಿ ಏನು ಕೊಟ್ಟಿದ್ದಾರೆ ಅಂದರೆ ಕಾಂಪೌಂಡ್ ಇಂಟ್ರೆಸ್ಟು ಮತ್ತು ಸಿಂಪಲ್ ಇಂಟ್ರೆಸ್ಟ್ ನಡುವಿನ ವ್ಯತ್ಯಾಸ, ಮತ್ತು ಸಿಂಪಲ್ ಇಂಟ್ರೆಸ್ಟ್ಗಿಂತ ಎಷ್ಟು ಹೆಚ್ಚುವರಿ ಇರುತ್ತೆ ಆ ಅಮೌಂಟನ್ನು ಕೊಟ್ಟಿದ್ದಾರೆ, 20 ರೂಪಾಯಿ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ನಮಗೆ ಇಲ್ಲಿ ಏನು ಬೇಕಾಗಿದೆ, ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಅಂತ ಬೇಕಿದೆ. ನೋಡಿ, ನನಗೆ ಪ್ರಿನ್ಸಿಪಲ್ ಗೊತ್ತಿಲ್ಲದಿಂದ ಪ್ರಿನ್ಸಿಪಲ್ ಏನಂತ ತಗೊತೀನಿ, 100 ರೂಪೀಸ್ ಅಂತ ತಗೊತೀನಿ. 100 ರೂಪೀಸ್ ಅಂತ ತಗೊಳೋದ್ರಿಂದ ನಾನು ಫಸ್ಟ್ನೇ ವರ್ಷ ನಾನು ಎಷ್ಟು ಅಮೌಂಟ್ ಇಂಟ್ರೆಸ್ಟ್ ಪೇ ಮಾಡ್ತಾ ಇದ್ದೀನಿ, ಎಷ್ಟು ಪರ್ಸೆಂಟೇಜು, 5%. 100ಕ್ಕೆ 5% ಅಂದರೆ ಎಷ್ಟು, 5 10 5 ರೂಪೀಸ್ ಅಲ್ವಾ. ಹಾಗಾದರೆ 2ನೇ ವರ್ಷ ಎಷ್ಟು ಪೇ ಮಾಡ್ತೀವಿ, 5 ರೂಪೀಸ್ ಪೇ ಮಾಡ್ತೀವಿ. ಹಾಗಾದರೆ 5 ರೂಪಾಯಿಗೆ 5% ಅಂದರೆ ಎಷ್ಟು, 0.25. ಹಾಗಾದರೆ ಇಲ್ಲಿ ನೋಡಿ, 5 ರೂಪಾಯಿ ಮತ್ತು 5 ರೂಪಾಯಿ ಇದೇನಾಯಿತು, ಸಿಂಪಲ್ ಇಂಟ್ರೆಸ್ಟ್ ಆಯಿತು. ಸಿಂಪಲ್ ಇಂಟ್ರೆಸ್ಟ್ಗಿಂತ ಹೆಚ್ಚಿಗೆ ಇರೋದು ಎಷ್ಟಾಗ್ತಿದೆ, 0.25. ಅದನ್ನೇ 20 ರೂಪಾಯಿ ಅಂತ ಹೇಳಿದರೆ, ಅಂದರೆ ಇಲ್ಲಿ ನೋಡಿ 0.25 ಅಂದರೆ ಇಷ್ಟು 20 ರೂಪೀಸ್. ಹಾಗಾದರೆ 100 ರೂಪೀಸ್ ಅಂದರೆ ಎಷ್ಟು, ಓಕೆ ಅಲ್ವನ್ರ ಸರ್? ನನಗೆ ಡೆಸಿಮಲ್ ಇರೋದ್ರಿಂದ ನನಗೆ ಕನ್ಫ್ಯೂಷನ್ ಆಗುತ್ತೆ. ಆಯಿತು, ಈಗ ಡೆಸಿಮಲನ್ನು ಹೋಗ್ಬೇಕು ಅಂದರೆ ಏನು ಮಾಡಬೇಕು, 2 zeros ಆ್ಯಡ್ ಮಾಡಬೇಕು. ಆವಾಗ ಇಲ್ಲೇನಾಗುತ್ತೆ, ತಿರ್ಗಾ ಇಲ್ಲಿ 2 digits ಬರುತ್ತೆ. ಮೀನ್ಸ್ 0.25 ಇದೆ ಇಂಟು 100 ಮಾಡ್ತೀನಿ, ಆಗ ಎಷ್ಟಾಗುತ್ತೆ, 25 ಆಗುತ್ತೆ. ಇಲ್ಲೂ ಸಹ 20 ಇಲ್ಲಿ 100 ಇಂಟು ಮಾಡ್ತೀನಿ, ಆಗೇನಾಗುತ್ತೆ 2000 ಆಗುತ್ತೆ. ಈಗ ಎಷ್ಟು ಸತಿ ಇಂಟು ಆಗುತ್ತಪ್ಪ, ಹಿಂಗೆ ಮಾಡೋಣ. 25ಇಂದ ಇದು ಎಷ್ಟು ಸತಿ ಇಂಟು ಆಗುತ್ತೆ, 4 ಟೈಮ್ಸ. ಹಾಗಾದರೆ 2000 ಇಂಟು 4 8,000 ರೂಪಾಯಿ ಎಷ್ಟಾಗಿರುತ್ತೆ, 8,000 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟ್ ಆಗಿರುತ್ತೆ. ಓಕೆ, ಟೇಕ್ ಡೌನ್. ಓಕೆ, ಇಲ್ಲಿ ನೋಡಿ, ದ ಡಿಫರೆನ್ಸ್ ಬಿಟ್ವೀನ್ ದಿ ಕಾಂಪೌಂಡ್ ಆ್ಯಂಡ್ ಸಿಂಪಲ್ ಇಂಟ್ರೆಸ್ಟ್ ಆನ್ ದಿ ಸರ್ಟನ್ ಸಮ್, ದ ಮನಿ ಆಫ್ 2 years ಅಟ್ 9% ಈಸ್ 405 ರೂಪೀಸ್. ಅಂದರೆ ಇಲ್ಲಿ ನೋಡಿ, ಪ್ರಿನ್ಸಿಪಲ್ ನಮಗೆ ಗೊತ್ತಿಲ್ಲ, ಎಷ್ಟು ಟೈಮ್ ಕೊಟ್ಟಿದ್ದಾರೆ, 2 yearsನ ಟೈಮ್ ಕೊಡ್ತಾ ಇದ್ದಾರೆ. ರೇಟ್ ಆಫ್ ಇಂಟ್ರೆಸ್ಟ್ ಸಹ ಕೊಟ್ಟಿದ್ದಾರೆ 9%. ಡಿಫ್ರೆನ್ಸ್ ಎಷ್ಟು ಕೊಟ್ಟಿದ್ದಾರಪ್ಪ, ಸಿಂಪಲ್ ಇಂಟ್ರೆಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ಗೆ 405 ರೂಪಾಯಿ ಕೊಟ್ಟಿದ್ದಾರೆ. ಓಕೆ ಅಲ್ವಾ? ಹಾಗಾದರೆ ಅಸ್ಯೂಮ್ ಆಸ್ ಎ ಲೆಟ್ ಅಸ್ಯೂಮ್ ಪ್ರಿನ್ಸಿಪಲ್ ಎಷ್ಟು, 100 ರೂಪಾಯಿಂದ ತಗೊಂಡ್ರೆ 9% ಅಂದರೆ ಎಷ್ಟಾಗುತ್ತಪ್ಪ, 1 ವರ್ಷಕ್ಕೆ 9 ರೂಪೀಸ್ ಆಗುತ್ತೆ. ನೆಕ್ಸ್ಟು ಇನ್ನೊಂದು ವರ್ಷದಿಂದ ಎಷ್ಟಾಗುತ್ತೆ, 9 ರೂಪೀಸ್ ಆಗುತ್ತೆ. ಚಕ್ರ ಬಡ್ಡಿ ನೋಡ್ತೀವಿ ಅಂದರೆ ಬಡ್ಡಿಗೆ ಬಡ್ಡಿ ಅಲ್ವಾ. ಹಾಗಾದ್ರೆ 9 ರೂಪಾಯಿಗೆ 9% ಅಂದರೆ ಎಷ್ಟು ರೂಪಾಯಿ ಆಗುತ್ತೆ ಬಡ್ಡಿ, 0.81 ರೂಪೀಸ್ ಆಗುತ್ತೆ. ಅಂದರೆ ಎಕ್ಸ್ಟ್ರಾ ಅಡಿಷ್ನಲ್ ಅಮೌಂಟ್ ಇದೆ ತಾನೆ, 81 ಪೈಸೆ. ಹಾಗಾದ್ರೆ 81 ಪೈಸೆ ಅಂದರೆ ಏನು, 405 ರೂಪಾಯಿ. ಓಕೆ, 81 ಪೈಸೆ ಇಸ್ ಈಕ್ವಲ್ ಟು 405 ರೂಪಾಯಿ ಆಗಿರುತ್ತೆ. ಹಾಗಾದರೆ 100% ಅಂದರೆ ಏನು, ಪ್ರೀವಿಯಸ್ಸಲ್ಲಿ ನಾನು ನಿಮ್ಗೆ ಹೇಳಿದೆ, ಈ ಥರ ಡೆಸಿಮಲ್ ಬಂದಾಗ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಅಂದಾಗ ಏನು ಮಾಡ್ತೀರಾ, ಡೆಸಿಮಲನ್ನು ರಿಮೂವ್ ಮಾಡಿ ಅಂತ ಹೇಳಿದೆ. ಓಕೆ, ಅಂದರೆ ಎಷ್ಟು ಡಿಜಿಟ್ಸ್ ಇಲ್ಲಿ ಡೆಸಿಮಲ್ ಪಾಯಿಂಟಿಂದ ಇರುತ್ತೆ ಅಷ್ಟು 0 ಹಾಕಬೇಕು ನೀವು. 3 ಡಿಜಿಟ್ ಇದ್ದರೆ ಇಲ್ಲಿ 3 0, 4 ಇದ್ರೆ 4 0, 1 ಇದ್ರೆ 1 0. ಓಕೆ, ಈಗ 81ಇಂದ ಎಷ್ಟು ಸತಿ ಇಂಟು ಆಗುತ್ತೆ ಸರ್, ನನಗೆ ಕನ್ಫ್ಯೂಷನ್ ಆಗುತ್ತೆ. 8 1s ಬರುತ್ತಾ, 8 1sದಲ್ಲಿ 40 ಯಾವಾಗ ಬರುತ್ತೆ, 5 ಟೈಮ್ಸ್. ಹಾಗಾದರೆ 81ಇಂದ 5 ಇಂಟು ಮಾಡಿ ನೋಡಿ, 5 1s 5. ಓಕೆನಾ, ಆಯಿತು. ನೆಕ್ಸ್ಟು 5 8s 40 ಬಂದಿದೆಯಾ, 405 ಇನ್ನೆರಡು 0 ಆ್ಯಸ್ ಇಟ್ ಈಸ್. ಅಂದರೆ 500 ಟೈಮ್ಸ್ ಇಂಟು ಆಗ್ತಿದೆ. ಇಲ್ಲೂ ಸಹ 500 ಟೈಮ್ಸ್ ಇಂಟು ಆಗುತ್ತೆ. ಎಷ್ಟಾಯಿತು, 5 2 zeros ಆ್ಯಂಡ್ ದೆನ್ 2 zeros. ಎಷ್ಟಾಯ್ತಪ್ಪ ಆನ್ಸರ್, 50,000 ರೂಪಾಯಿ ಆಗಿರುತ್ತೆ. ಆಪ್ಷನ್ ಬಿ 50,000 ರೂಪೀಸ್. ಓಕೆ, ಟೇಕ್ ಡೌನ್. The difference between the compound interest and simple interest of the sum of the money is 10% for 3 years. ಅಂದರೆ ಪ್ರೀವಿಯಸ್ ಕ್ವಶನ್ ಏನು ಮಾಡ್ತಿದ್ರ, ಈ ರೇಟ್ ಆಫ್ ಇಂಟ್ರೆಸ್ಟ್ ಏನಾಗ ಕೊಟ್ಟರು 2 yearsಗೆ ಕೊಡ್ತಿದ್ರು. ಈ ಕ್ವಶನಲ್ಲಿ ಏನು ಮಾಡಿದ್ದಾರೆ,
3 ಇಯರ್ಸಿಗೆ ಕೊಟ್ಟಿದ್ದಾರೆ. ಕಾಂಪೌಂಡೆಡ್ ಆ್ಯನ್ಯುಯಲಿ ಅಂದರೆ ಆ್ಯನ್ಯುಯಲಿ ಫೈಂಡ್ ಔಟ್ ಮಾಡಬೇಕಂತ ಈಸ್ 217 rupees. ದ ಸಮ್ ಆಫ್ ದ ಮನಿ ಈಸ್ ಅಂದರೆ ಪ್ರಿನ್ಸಿಪಲ್ ಇಲ್ಲೂ ಸಹ ನಮಗೆ ಗೊತ್ತಿಲ್ಲ. ರೇಟ್ ಆಫ್ ಇಂಟ್ರೆಸ್ಟ್ ಗೊತ್ತಿದೆ, ಎಷ್ಟು 10% ಅಂತ ಗೊತ್ತಿದೆ. ಟೈಮ್ ಡ್ಯೂರೇಷನ್ ಗೊತ್ತಿದೆ, 3 years ಅಂತ ಗೊತ್ತಿದೆ. ಅಂದರೆ ಸಿಂಪಲ್ ಕಾಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ಗೂ ನಡುವಿನ ವ್ಯತ್ಯಾಸದ ಮೊತ್ತನೂ ಗೊತ್ತಿದೆ, 217 ರೂಪಾಯಿ. ಹಾಗಾದರೆ ನಾವು ಫಸ್ಟು 100 rupeesಗೆ ಫೈಂಡ್ ಔಟ್ ಮಾಡೋಣ. 100 rupeesಗೆ 3 ವರ್ಷ ಬರುತ್ತೆ. 100 ರೂಪಾಯಿಗೆ 10% ಅಂದರೆ ಎಷ್ಟಾಗುತ್ತಪ್ಪ? 10 ರೂಪಾಯಿ. 2ನೇ ವರ್ಷ ಎಷ್ಟಾಗುತ್ತೆ? 10 ರೂಪಾಯಿ. 3ನೇ ವರ್ಷನೂ 10 ರೂಪಾಯಿ ಆಗಿರುತ್ತೆ. ಮೊದಲನೇ ವರ್ಷ ಬಡ್ಡಿಗೆ ಬಡ್ಡಿ ಇದೆಯಾ? ಇಲ್ಲ. ಹಾಗಾದ್ರೆ 2ನೇ ವರ್ಷ ಬಡ್ಡಿಗೆ ಬಡ್ಡಿ ಇದೆ. ಎಷ್ಟಿದೆ? 10 ರೂಪಾಯಿಗೆ 10% ಅಂದರೆ ಎಷ್ಟು? 1 ರೂಪಾಯಿ. ಹಾಗಾದ್ರೆ ಇಲ್ಲಿ ಬಡ್ಡಿ ನೋಡಬೇಕು ಅಂದ್ರೆ ಏನು ಮಾಡಬೇಕು? ಆ ವರ್ಷ ಬಿಟ್ಟು ಹಿಂದಿನ ವರ್ಷ ಎಲ್ಲ 10 rupees + 10 ಎಷ್ಟು? 20 + 1 21. 21 ರೂಪಾಯಿಗೆ 10% ಅಂದರೆ ಎಷ್ಟು? 2 rupees 10 paise ಅಲ್ವಾ? ಹಾಗಾದರೆ ಈಗ ಒಟ್ಟು ಹೆಚ್ಚಿಗೆ ಬಂದಿರೋ ಅಮೌಂಟ್ ಎಷ್ಟು? ನಂದು 300 ರೂಪಾಯಿ 10 ಪೈಸೆ ಆಗಿರುತ್ತೆ. ಓಕೆನಾ? 3 rupees 10 paise. ಹಾಗಾದ್ರೆ ಅಮೌಂಟ್ ಎಷ್ಟು? ನಂದು 217 ರೂಪಾಯಿ. ಹಾಗಾದರೆ ನೆಕ್ಸ್ಟು 100% ಅಂದರೆ ಎಷ್ಟು? ಓಕೆ, 31ಇಂದ ಇದು ಎಷ್ಟು ಸತಿ ಇಂಟು ಹೋಗುತ್ತೆ? ಹಾಂ ನೋಡಿ, ಇಲ್ಲಿ ಲಾಸ್ಟ್ ಅವತ್ತು ಒಂದು ಯೂನಿಟ್ ಮಾಡುವಾಗ ಹೇಳ್ಕೊಟ್ಟಿದ್ದೆ. ಲಾಸ್ಟಲ್ಲಿ ಯಾವ ವ್ಯಾಲ್ಯೂ ಇರುತ್ತೆ ನೋಡಿ ಅಂತ ಹೇಳಿದ್ದೆ. ಲಾಸ್ಟಲ್ಲಿ 1 ಇದೆ ಅಲ್ವಾ? ಆ 1ಇಂದ ಇದೆ. ಇಲ್ಲಿ ಯಾವುದಿದೆ ಟೇಬಲ್ಸು? 7 ಇದೆ. ಹಾಗಾದ್ರೆ 1 ಒಂದ್ಸದಲ್ಲಿ 7 ಯಾವಾಗ ಬರುತ್ತೆ? 7 ಬರುತ್ತೆ. ಹಾಗಾದ್ರೆ ಒಂದ್ಸತಿ ಕ್ರಾಸ್ ಚೆಕ್ ಮಾಡಿ. ಇಂಟು 7ಇಂದ 7 7 7 7 3 21. ಹಾಗಾದ್ರೆ ಈಸಿಯಾಗಿ ಇಂಟು ಆಗ್ತಿದೆ. ಮೀನ್ಸ್ 7ಇಂದ ಅಂದರೆ ಎಷ್ಟು ಸತಿ? 7ಇಂದ 100 ಅಂದರೆ ಎಷ್ಟು? 700. ನೋಡಿ, ಇಲ್ಲಿ ನಾವು ಪಾಯಿಂಟ್ ಇತ್ತು, ನಾವು ಪಾಯಿಂಟನ್ನು ಕನ್ಸಿಡರ್ ಮಾಡಿರಲಿಲ್ಲ. ಹಾಗಾದರೆ ಇಲ್ಲಿ ಒಂದು 0 ಎಷ್ಟು ಬರುತ್ತೆ? ಎಷ್ಟಾಯ್ತಪ್ಪ? 7000. ಆಪ್ಷನ್ ಎ 7000. ಓಕೆ, ಟೇಕ್ ಡೌನ್. The difference between the compound interest and simple interest, the sum of the money at 10% for 3 years, the compounded annually is 93 rupees. 93 rupees the sum of the money is. Okay, ಇಲ್ಲಿ ನೋಡೋಣ. 3 ವರ್ಷಕ್ಕೆ ನಾವು ಎಷ್ಟು ಕಾಂಪೌಂಡ್ ಇಂಟ್ರೆಸ್ಟನ್ನು ಹೆಚ್ಚಿಗೆ ತಾಂತ ಇದ್ದೀವಿ? ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್, ಸಿಂಪಲ್ ಇಂಟ್ರೆಸ್ಟ್ಗೂ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ಗೆ ಅಂತ ಕೇಳ್ತಾ ಇದ್ದಾರೆ. ಈಗ ನಾವು ಫಾರ್ ಎಕ್ಸಾಂಪಲ್ ನಮ್ಮ ಪ್ರಿನ್ಸಿಪಲ್ 100% ಇದೆ ಎಂದಾಗ ಎಷ್ಟಿದೆ? 10% ಅಂದರೆ ಎಷ್ಟಪ್ಪ? 10 ರೂಪಾಯಿ. ನೆಕ್ಸ್ಟ್ ಎಷ್ಟಾಗುತ್ತೆ? 10 rupees 10 rupees. 3 ವರ್ಷದಿಂದ 10 ರೂಪಾಯಿ ಕಟ್ತಾ ಹೋಗ್ತೀರಾ. ಮೊದಲನೇ ವರ್ಷಕ್ಕೆ ಬಡ್ಡಿ ಇರೋದಿಲ್ಲ. ಹಾಗಾದರೆ 2ನೇ ವರ್ಷ ಏನಾಗಿರುತ್ತೆ? 10 ರೂಪಾಯಿಗೆ 10% ಅಂದರೆ ಎಷ್ಟಾಗುತ್ತೆ? ಎಷ್ಟು? 1 ರೂಪಾಯಿ. ನೆಕ್ಸ್ಟ್ ವರ್ಷ 2 rupees 10 paise. ಅಂದರೆ ಇಲ್ಲಿ ಇನ್ನೊಂದು ಥರನೂ ಮಾಡ್ಬೋದು. ಇಲ್ಲಿ 1 ರೂಪಾಯಿ ಇರೋದು ಈ 10 ರೂಪಾಯಿಗೆ, ಈ 10 ರೂಪಾಯಿ 1 ರೂಪಾಯಿ. ಹಾಗಾದರೆ ಯು ಕ್ಯಾನ್ ರೈಟ್ ಈಸ್ ಆ್ಯಸ್ 1 + 1 ಪ್ಲಸ್. ಈಗ ಈ 1 ರೂಪಾಯಿಗೆ 10% ಅಂದರೆ ಎಷ್ಟು? 0.1. ಈ ಮೂರನ್ನು ಟೋಟಲ್ ಮಾಡಿ 2 rupees 10 paise ಆಗುತ್ತೆ. ಹಾಗಾದರೆ 2 ರೂಪಾಯಿ 10 ಪೈಸೆ, ಸಾರಿ 2 rupees + 1 3 rupees 10 paise is equal to 93 ಆಗುತ್ತೆ. ಹಾಗಾದರೆ 100 ಅಂದರೆ ಎಷ್ಟು? ನೋಡಿ, ಇಲ್ಲಿ 1 ಇದೆ, ಇಲ್ಲಿ ಎಷ್ಟಿದೆ? 3 ಇದೆ. ಹಾಗಾದರೆ ಎಷ್ಟರಿಂದ ಇಂಟು ಆಗುತ್ತೆ? 3ಇಂದ ಇಂಟು ಆಗುತ್ತೆ. ಮೀನ್ಸ್ ಇಂಟು 3 300 3000 rupees. ಎಷ್ಟಾಗುತ್ತಪ್ಪ? 3000 rupees. ಆಪ್ಷನ್ ಬಿ. ಓಕೆ, ಟೇಕ್ ಡೌನ್. ಓಕೆ, ಇಲ್ಲಿ ನೋಡಿ, a sum of the money invested at compounded interestly, it's doubled itself in 9 years. In how many years will be become 4 times at the same rate of interest? ಅಂದರೆ ಇಲ್ಲಿ ಏನಾಗ್ತಿದೆ? 1 ವರ್ಷ ಫಸ್ಟ್ ಏನಿರುತ್ತೆ ಅದನ್ನು ಅಮೌಂಟ್ ಏನಾಗುತ್ತೆ? ಡಬಲ್ ಆಗುತ್ತಂತೆ. ಹಾಗಾದರೆ ಡಬಲ್ ಆಗುವಾಗ ಎಷ್ಟು ವರ್ಷ ತೆಗೆದುಕೊಳ್ಳುತ್ತೆ ಅಂತ ಕೇಳ್ತಾ ಇದ್ದಾರೆ. ನನ್ನ ಹತ್ರ 100 ರೂಪಾಯಿ ಇದೆ ಅಲ್ವನ್ರ? 100 ರೂಪಾಯಿ ಇರೋದು ಡಬಲ್ ಆಗುತ್ತಂತೆ. ಎಷ್ಟಾಗುತ್ತೆ? 200 ಆಗುತ್ತೆ. ಈ 200 ಆಗೋಕ್ಕೆ ಎಷ್ಟು ವರ್ಷ ಆಯಿತು? 9 years ತಗೊಂತು. ಹಾಗಾದರೆ ಈ ಅಮೌಂಟನ್ನು ಡಬಲ್ ಮಾಡಿದ್ರೆ ಎಷ್ಟಾಗುತ್ತೆ?
400 ಅಂದರೆ 100 ರೂಪಾಯಿ ಇದ್ದಿದ್ದು 200 ರೂಪಾಯಿ ಆಗಕ್ಕೆ 9 ವರ್ಷ ಆಯ್ತು. 100 ರೂಪಾಯಿ ಇರೋದು 400 ರೂಪಾಯಿ ಆಗಕ್ಕೆ ಎಷ್ಟು ವರ್ಷ ಅಂತ ಕೇಳ್ತಾ ಇದ್ದಾರೆ. ಮೀನ್ಸ್ ಇಲ್ಲಿ ನೋಡಿ 100 ರೂಪಾಯಿ ಇಲ್ಲಿ ಎಷ್ಟು 200 ರೂಪಾಯಿ ಆಯ್ತಲ್ವಾ. ನೆಕ್ಸ್ಟು ನಾವೇನಾದ್ರು ಸಿಂಪಲ್ ಇಂಟ್ರೆಸ್ಟ್ ಆಗಿರೋ ನೆಕ್ಸ್ಟ್ ವರ್ಷ ಎಷ್ಟಾಗ್ತಿತ್ತು 100 ರೂಪಾಯಿ ಜಾಸ್ತಿ ಆಗ್ತಾ ಇದ್ದಿದ್ದು. ಆದರೆ ಇಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಇರೋದ್ರಿಂದ ಬಡ್ಡಿಗೆ ಬಡ್ಡಿ ಬೀಳ್ತದೆ. ಅದರಿಂದ 100 ರೂಪಾಯಿ ಅಮೌಂಟ್ ಏನಾಗುತ್ತೆ ತಿರ್ಗಾ ಡಬಲ್ ಆಗುತ್ತೆ. ಹಾಗಾದ್ರೆ ಎಷ್ಟು ವರ್ಷಕ್ಕಾಗುತ್ತೆ ಮೀನ್ಸ್ ಈ 100 ರೂಪಾಯಿ ಡಬಲ್ ಆಗಿದೆ ಅವಾಗ 200. ಈ 200 ತಿರ್ಗಾ ಡಬಲ್ ಆಗ್ತಾ ಇದೆ ಅಂದರೆ ಎಷ್ಟು ವರ್ಷ ಬೇಕು 9 ಇಯರ್ಸ್. ಟೋಟಲ್ ಎಷ್ಟು ವರ್ಷ ಆಯಿತು 18 ಇಯರ್ಸ್. ಅದೇ ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ಆಗಿದ್ರೆ ಓಕೆ ಇಲ್ಲಿ ನೋಡಿ a sum of money invested at the compounded interest rate double itself. ಅಮೌಂಟ್ ಏನಾಗ್ತಿದೆ ಡಬಲ್ ಆಗ್ತಾ ಹೋಗ್ತಿದೆಯಂತೆ in 5 years. in how many years will it becomes 16 times ಅಂದರೆ 16 ಪಟ್ಟು ಆಗುತ್ತಂತೆ. 16 ಪಟ್ಟು ಆಗೋಕ್ಕೆ ಎಷ್ಟು ವರ್ಷ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಹತ್ರ 1 ರೂಪಾಯಿ ಇದೆ. ಆ 1 ರೂಪಾಯಿ ಡಬಲ್ ಆಗುತ್ತೆ ಅಂದರೆ ಈ 1 ರೂಪಾಯಿ ಹೋಗಿ ಡಬಲ್ ಅಂದರೆ ಎಷ್ಟಪ್ಪ 2 ರೂಪೀಸ್ ಅಲ್ವಾ. ಡಬಲ್ ಆಗೋಕ್ಕೆ ಎಷ್ಟು ವರ್ಷ ತಗೊಂಡಿದೆ 5 ಇಯರ್ಸ್ ತಗೊಂಡಿದೆ ಅಲ್ವಾ. ಹಾಗಾದರೆ ಇಲ್ಲಿ ಡಬಲ್ ಅಂದರೆ ಎಷ್ಟು ಇಂಟು 2 ಆಗ್ತಿದೆ ಅಲ್ವನ್ರು. ನೆಕ್ಸ್ಟ್ ಈ 2 ರೂಪಾಯಿ ಡಬಲ್ ಆಗುತ್ತೆ ಅಂದರೆ ಎಷ್ಟು ರೂಪಾಯಿ ಆಗುತ್ತೆ 4 ರೂಪಾಯಿ. ಇದು ಡಬಲ್ ಆಗೋಕ್ಕೆ ಎಷ್ಟು ವರ್ಷ ತಾಣುತ್ತೆ ತಿರ್ಗಾ. ನೆಕ್ಸ್ಟ್ ಈ 4 ರೂಪಾಯಿ ಡಬಲ್ ಆಗೋಕ್ಕೆ ಎಷ್ಟು ವರ್ಷ ಬೇಕು 5 ಇಯರ್ಸಾ. ಡಬಲ್ ಆಗಿದೆ ಅಂದರೆ ಎಷ್ಟಾಗಿರುತ್ತೆ ಈಗ 4 ರೂಪಾಯಿ ಎಷ್ಟಾಗಿರುತ್ತೆ 8 ರೂಪಾಯಿ ಆಗಿರುತ್ತೆ. ನೆಕ್ಸ್ಟು ತಿರ್ಗಾ ಡಬಲ್ ಆಗುತ್ತೆ ಅಂದರೆ ಎಷ್ಟಾಗುತ್ತೆ ಡಬಲ್ ಆಗೋಕ್ಕೆ 16. ಆದರೆ ಎಷ್ಟು ವರ್ಷ ಬೇಕು ಹಾಗಾದರೆ 16 ವರ್ಷಕ್ಕೆ ಎಷ್ಟು ವರ್ಷ ಬೇಕು. ಈಗ ನೀನು 1 ರೂಪಾಯಿ ಡೆಪಾಸಿಟ್ ಮಾಡಿದ್ಯಾ ಅಂದರೆ ಅದು 16 ರೂಪಾಯಿ ಆಗಿದೆ ಅಂದರೆ ಎಷ್ಟು ವರ್ಷ ತೆಗೆದುಕೊಳ್ತು 5 + 5 + 5 ಎಷ್ಟಾಯಿತು 20 ವರ್ಷ ತೆಗೆದುಕೊಳ್ಳುತ್ತೆ. ಎಷ್ಟಪ್ಪ 20 ಇಯರ್ಸ್. ಅಂದರೆ ನೀನು ಬ್ಯಾಂಕಲ್ಲೇ ಒಂದು ಅಮೌಂಟ್ನ ಫಿಕ್ಸೆಡ್ ಮಾಡಿರ್ತೀಯ 1 ರೂಪಾಯಿಗೆ. ಅವ್ರು ಬ್ಯಾಂಕಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಆಗಿ ಕೊಡ್ತಾ ಹೋಗ್ತೀನಿ ಅಂತ ಹೇಳಿದಾಗ ನೀನು ಅದೇ ಅಮೌಂಟ್ ಅವ್ರು ಏನು ಹೇಳಿರ್ತಾರೆ ದ ಅಮೌಂಟ್ ವಿಲ್ ಬಿ ಡಬಲ್ ಇನ್ 5 ಇಯರ್ಸ್ ಅಂತ ಹೇಳಿರ್ತಾರೆ. ನೀನು ಅಮೌಂಟನ್ನು ತೆಗ್ದಿರಲ್ಲ ಅಲ್ಲೇ ಬಿಟ್ಟಿರ್ತೀಯ. ಹಾಗಾದರೆ ಒಂದು 20 ವರ್ಷ ಆದಮೇಲೆ ನೀನು ಚೆಕ್ ಮಾಡಿದಾಗ ಎಷ್ಟಾಗಿರುತ್ತೆ ಅಮೌಂಟು 16 ರೂಪಾಯಿ ಆಗಿರುತ್ತೆ. ಆ 16 ರೂಪಾಯಿ ಆಗುವಾಗ ಎಷ್ಟು ವರ್ಷ ಬೇಕಾಯಿತು 20 ವರ್ಷ ಆಯಿತು. ಓಕೆ ಟೇಕ್ ಡೌನ್. A certain sum become 2 times in 7 years. 2 times in 7 years. The compounded interest is 28 years. 28 years. It will be become how many times? ಅಂದರೆ ಎಷ್ಟು ಪಟ್ಟು ಹೆಚ್ಚಿಗೆ ಆಗುತ್ತೆ 28 ವರ್ಷಕ್ಕೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ 1 ರೂಪಾಯಿ ಇದ್ದಿದ್ದು ಅವ್ರು ಏನು ಹೇಳ್ತಾ ಇದ್ದಾರೆ ಡಬಲ್ ಆಯಿತು 2 ಟೈಮ್ಸ್ ಆಯಿತು ಅಂದರೆ 2 ರೂಪಾಯಿ ಆಗಿದೆ ಅಂದರೆ ಎಷ್ಟು ವರ್ಷ ತೆಗೆದುಕೊಂಡಿದೆ 7 ಇಯರ್ಸ್ ತೊಗೊಳ್ತಾ ಇದೆ. ಅದೇ 2 ರೂಪಾಯಿ ನೆಕ್ಸ್ಟ್ ತಿರ್ಗಾ ಏನಾಗ್ತಿದೆ ಡಬಲ್ ಆಯಿತು ಅಂದರೆ ಎಷ್ಟು ವರ್ಷ ಆಯಿತು ಇಲ್ಲಿ 7 ಅಂದರೆ ಟೋಟಲ್ ಎಷ್ಟಾಗ್ತಿದೆ 14 ಇಯರ್ಸ್ ಆಗ್ತಿದೆ. ಅದೇ ಥರ ನೆಕ್ಸ್ಟು ಅದೇ 4 ರೂಪಾಯಿ ತಿರ್ಗಾ ಏನಾಗ್ತಿದೆ ಡಬಲ್ ಅಂದರೆ ಎಷ್ಟು ವರ್ಷ ಆಗಬೇಕಾಯಿತು 7 ಇಯರ್ಸ್ ಅಂದರೆ ಎಷ್ಟು 21 ಇಯರ್ಸ್ ಟೋಟಲ್ ತೊಗೊಂಡಿದೆ. ಅದೇ ಥರ ಅದೇ 8 ರೂಪಾಯಿ ತಿರ್ಗಾ ಡಬಲ್ ಆಗಿದೆ ಅಂದರೆ ಎಷ್ಟು 16. ಹಾಗಾದರೆ ಒಟ್ಟು ಇಲ್ಲಿ 7 ಟೋಟಲ್ ಎಷ್ಟು ವರ್ಷ ಹೆಚ್ಚಿಗೆ ಆಗ್ತಿದೆ 28 ವರ್ಷ. ನನಗೆ ಎಲ್ಲಿವರೆಗೂ ಬೇಕಿದೆ 28 ವರ್ಷಕ್ಕೆ. 28 ವರ್ಷಕ್ಕೆ ಎಷ್ಟು ಪಟ್ಟು ಜಾಸ್ತಿ ಆಗ್ತಿದೆಯಪ್ಪ 16 ಟೈಮ್ಸ್. ಹಾಗಾದರೆ ಆನ್ಸರ್ ಆಪ್ಷನ್ ಸಿ 16 ಟೈಮ್ಸ್ 16 ಪಟ್ಟಾಗಿರುತ್ತೆ. ಓಕೆ ಟೇಕ್ ಡೌನ್. ಓಕೆ ಇಲ್ಲಿ ನೋಡಿ ಎ ಸರ್ಟನ್ ಸಮ್ ಬಿಕಮ್ಸ್ 3 times in 6 years. 3 times in 6 years. The compounded interest in 18 years. It will be becomes how many times? ಅಂದರೆ 3 ಪಟ್ಟು ಹೆಚ್ಚಿಗೆ ಆಗುತ್ತಂದರೆ ಎಷ್ಟು ವರ್ಷಕ್ಕೆ 6 ಇಯರ್ಸ್ಗೆ. ಹಾಗಾದರೆ 18 ವರ್ಷಕ್ಕೆ ಎಷ್ಟಾಗುತ್ತೆ ಅಂತ ಕೇಳ್ತಿದ್ದಾರೆ. ಇಲ್ಲಿ ನೋಡಿ 1 ರೂಪಾಯಿ ಇದ್ದಿದ್ದು 2 ರೂಪಾಯಿ 3 ಟೈಮ್ಸ್ ಆಗ್ತಿದೆ. 3 ಟೈಮ್ಸ್ ಆಗ್ತಿದೆ ಅಂದರೆ ಎಷ್ಟು ವರ್ಷ ಬೇಕಾಯಿತು ಎಷ್ಟಪ್ಪ 6 ಇಯರ್ಸ್ ಬೇಕಾಯಿತು. ಹಾಗಾದರೆ ಇದು 3 ರೂಪೀಸ್ ಇದ್ದಿದ್ದು 3 ಪಟ್ಟು ಹೆಚ್ಚಿಗೆ ಆಗುತ್ತೆ ಅಂದರೆ ಎಷ್ಟಾಗುತ್ತೆ ಇಂಟು 3 3 9 ಪಟ್ಟು ಆಗಿರುತ್ತೆ. ಹಾಗಾದರೆ ಎಷ್ಟು ವರ್ಷ ಬೇಕಾಯಿತು 12 ವರ್ಷ ತೆಗೆದುಕೊಳ್ಳುತ್ತೆ. ಹಾಗಾದರೆ ಇದೇ 9 ರೂಪಾಯಿ 3 ಪಟ್ಟು ಹೆಚ್ಚಿಗೆ ಆಗುತ್ತೆ ಅಂದರೆ 9 3 27 27 ಪಟ್ಟಾಗಿರುತ್ತೆ. ಆವಾಗ ಎಷ್ಟು ವರ್ಷ ಆಗಿರುತ್ತೆ ಇಲ್ಲಿಗೆ
18 ವರ್ಷ. ಹಾಗಾದ್ರೆ ನಮಗೆ ಬೇಕಿರೋದು ಎಷ್ಟು 18 ಇಯರ್ಸ್ಗೆ ಅಲ್ವಾ. ಹಾಗಾದ್ರೆ 18 ಇಯರ್ಸ್ಗೆ ಎಷ್ಟಾಗಿರುತ್ತೆ ಅಮೌಂಟು 27 ಟೈಮ್ಸ್ ಆಗಿರುತ್ತೆ. ಅಂದರೆ ಇದೇ ಥರ ಸಾಲ್ವ್ ಮಾಡಬೇಕಾ? ಇನ್ನೊಂದು ಮೆಥಡ್ ಹೇಳ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಎಷ್ಟು ವರ್ಷ ಅಂತ ಕೊಟ್ಟಿದ್ದಾರಲ್ವಾ, ಎಷ್ಟು ವರ್ಷಕ್ಕೆ ಅಮೌಂಟ್ ಹೆಚ್ಚಿಗೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಮೀನ್ಸ್ 6 ವರ್ಷಕ್ಕೆ 18 ಆದರೆ ಎಷ್ಟಾಗುತ್ತೆ? 1 ವರ್ಷಕ್ಕೆ ಎಷ್ಟು ಪಟ್ಟು ಜಾಸ್ತಿ ಆಗ್ತಿದೆ? ಎಷ್ಟಪ್ಪ? 6 ಎಷ್ಟು ಸತಿ ಅಂದರೆ 3 ಪಟ್ಟು ಹೆಚ್ಚಿಗೆ ಆಗ್ತಿದೆ ಒಂದೊಂದು ಸತಿಗೆ ಅಂತ ಗೊತ್ತಾಗ್ತಿದೆ. ಅಂದರೆ 3 ಟೈಮ್ಸ್ ಅಂದರೆ 3 ಸತಿ 3 ಸ್ಲಾಟ್ ಬರಬೇಕು. 1 2 3 ಅಂದರೆ ಎಷ್ಟು ಸ್ಲಾಟ್ ಬರಬೇಕು ಅಂತೆ? 3 ಸ್ಲಾಟ್ಸ್ ಬರಬೇಕಂತೆ. ಹಾಗಾದರೆ ಒಂದು ಸತಿಗೆ ಎಷ್ಟು ಟೈಮ್ ಜಾಸ್ತಿ ಆಗ್ತಿದೆ? 3 ಪಟ್ಟು. ಹಾಗಾದರೆ ಅದನ್ನು 3 ಕ್ಯೂಬ್ ಅಂತ ಬರ್ಕೊಳ್ಳಿ. ಓಕೆನಾ? 3 ಕ್ಯೂಬ್ ಅಂದರೆ ವಿ ಕ್ಯಾನ್ ರಿಟ್ ಇಟ್ ಆಸ್ 3 × 3 × 3. 3 3 is 9, 3 is 27. ನೋಡಿ, ಇದು ಈಸಿ ಆನ್ಸರ್, ಇದನ್ನೇ ಮಾಡಿ. ಇಲ್ಲ ಅಂದರೆ ಇದೇ ಥರ ಈಸಿ ಅಂದರೆ ಇದನ್ನೇ ಟ್ರೈ ಮಾಡಿ. ಓಕೆ, ಇಟ್ಟು ಓಕೆ. ಇಲ್ಲಿ ನೋಡಿ, ಆನ್ ಎ ಸಮ್ ಆಫ್ ಎ ಮನಿ ಸಿಂಪಲ್ ಇಂಟ್ರೆಸ್ಟ್ ಫಾರ್ 2 years ಈಸ್ 600 rupees. ಅಂದರೆ ಎಷ್ಟೋ ಪ್ರಿನ್ಸಿಪಲ್ ಅಮೌಂಟ್ ಇರುತ್ತೆ. ಪ್ರಿನ್ಸಿಪಲ್ ಅಮೌಂಟ್ ನಮ್ಗೆ ಗೊತ್ತಿಲ್ಲ. 2 ವರ್ಷಕ್ಕೆ ಎಷ್ಟು ಪೇ ಮಾಡ್ತಿದ್ದೀವಿ? 600 ರೂಪಾಯಿಯನ್ನು ಪೇ ಮಾಡ್ತಿದ್ದೀವಿ. ವೈಲ್ ದಿ ಕಾಂಪೌಂಡೆಡ್ ಫಾರ್ rupees 630, 630 ರೂಪಾಯಿಯನ್ನು ಪೇ ಮಾಡ್ತಾ ಇದ್ದೀವಿ. ಎಷ್ಟು ವರ್ಷಕ್ಕೆ? 2 ವರ್ಷಕ್ಕೆ. ಅದೇ ರೇಟ್ ಆಫ್ ಇಂಟ್ರೆಸ್ಟ್ಗೇನೆ. ಹಾಗಾದರೆ ಇಂಟ್ರೆಸ್ಟ್ ರೇಟ್ ಬಿಗಿನಿಂಗ್ ದಿ ಸೇಮ್ ಇನ್ ಬೋತ್ ದ ಕೇಸಸ್ ಅಂದರೆ ಎಷ್ಟು ಇಂಟ್ರೆಸ್ಟ್ ಆಗ್ತಿದೆ ಅದ್ರ ಎರಡರಲ್ಲೂ ಒಂದೇ ಇಂಟ್ರೆಸ್ಟ್ ಆಗ್ತಾ ಇರ್ತಾರಂತೆ. ದ ರೇಟ್ ಆಫ್ ಇಂಟ್ರೆಸ್ಟ್ ಇಷ್ಟು. ಹಾಗಾದರೆ ಇಲ್ಲಿ ನನಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಸಿಂಪಲ್ ಇಂಟ್ರೆಸ್ಟ್ನ ಅಮೌಂಟ್ ಎಷ್ಟಪ್ಪ? 600. ಕಾಂಪೌಂಡ್ ಇಂಟ್ರೆಸ್ಟ್ನ ಅಮೌಂಟ್ ಎಷ್ಟು? 630 rupees ಅಲ್ವಾ. ಹಾಗಾದರೆ ಟೈಮ್ ಎಷ್ಟು ತೊಗೊಂಡಿದ್ದೀವಿ? ಟೈಮು 2 years. ಸ್ಲ್ಯಾಬ್ ಬರ್ಕೊಂಬೋದಾ? ಓಕೆ ಅಲ್ವಾ. ಪ್ರಿನ್ಸಿಪಲ್ ನನಗೆ ಗೊತ್ತಿಲ್ಲ, ಬೇಡ. ಅಮೌಂಟ್ ಕೊಟ್ಟಿದ್ದಾರೆ. ಈ 600 ರೂಪಾಯಿಯನ್ನು ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಇಲ್ಲಿ ಬರಿತಿದ್ದು ತಾನೆ. ಫಸ್ಟ್ನೇ ವರ್ಷ ಎಷ್ಟು? ಈಗ ನೋಡಿ, 2 ವರ್ಷ ಇದೆ ಅಂದರೆ ಟೋಟಲ್ ಅಮೌಂಟೇ ತಾನೆ. ಇಲ್ಲೇನೋ ಬರ್ದಿರ್ತೀವಿ, ಎರಡು ಟೋಟಲ್ ಮಾಡಿರೋದೇ ತಾನೆ 600. ಹಾಗಾದರೆ 2 ವರ್ಷಕ್ಕೆ 600 ರೂಪಾಯಿ ಅಂದರೆ 1 ವರ್ಷಕ್ಕೆ ಎಷ್ಟಾಗುತ್ತೆ? ಡಿವೈಡೆಡ್ ಬೈ 2 ಎಷ್ಟಾಗುತ್ತೆ? ಫಸ್ಟ್ನೇ ವರ್ಷ ಎಷ್ಟು ಪೇ ಮಾಡ್ತೀರಾ? 300 ರೂಪಾಯಿ. 2ನೇ ವರ್ಷ ಎಷ್ಟು ಪೇ ಮಾಡ್ತೀರಾ? 300 ರೂಪಾಯಿ. ಈ ಜಾಗದಲ್ಲಿ ಬರಬೇಕು ಅಂದರೆ ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ಗೆ ನಡುವಿನ ವ್ಯತ್ಯಾಸ ತಾನೇ ಇಲ್ಲಿ ಬರೆಯೋದು. ಎಷ್ಟು? ಇವೆರಡಕ್ಕೂ ನಡುವಿನ ವ್ಯತ್ಯಾಸ ಎಷ್ಟಪ್ಪ? 30 ರೂಪೀಸ್ ಅಲ್ವನ್ರು. 600ಕ್ಕೂ 630ಕ್ಕೆ ಎಷ್ಟು ಹೆಚ್ಚಿಗೆ ಇರೋದು? ಆ 30ನೇ ತಾನೇ ಇಲ್ಲಿ ಅಲ್ವನ್ರು. ಆಯಿತಾ? ನೆಕ್ಸ್ಟು ಇಲ್ಲಿ ನೋಡಿ, 30 ರೂಪಾಯಿಗೆ 300 ರೂಪಾಯಿಗೆ 300 ರೂಪಾಯಿಗೆ 30 ರೂಪಾಯಿ ಆದರೆ 100 ರೂಪಾಯಿಗೆ ಎಷ್ಟು? ನೋಡಿ, 0 0 ಕ್ಯಾನ್ಸಲ್. 3 ಎಷ್ಟು ಸತಿ? 10s × 10 ಅಂದರೆ 1 ರೂಪಾಯಿ ಅಂದರೆ 1 × 10 10. ಎಷ್ಟು ಪರ್ಸೆಂಟೇಜ್ ಆಗಿರುತ್ತೆ ರೇಟ್ ಆಫ್ ಇಂಟ್ರೆಸ್ಟ್? 10% ಆಗಿರುತ್ತೆ. ಆಪ್ಷನ್ ಡಿ. ಅಂದರೆ ನೋಡಿ, ಫಸ್ಟು ಇದು ಬರೆಯೋದು ಗೊತ್ತಾಗ್ತಿದೆಯಲ್ವ ನಮಗೆ. ಅಂದರೆ ಇಲ್ಲಿ 600 ರೂಪಾಯಿ ಕೊಟ್ಟಿದ್ದಾರೆ ಅಂದರೆ ನಾನು 600 ರೂಪಾಯಿ ಬರ್ಕೊಳಕತ್ತೆ. 600 ಅವು ಎಷ್ಟಾಗುತ್ತೆ? ಸಿಂಪಲ್ ಇಂಟ್ರೆಸ್ಟ್ 1200 ಆಗ್ಬಿಡುತ್ತೆ. ಅಂದರೆ ನಂದು ಟೋಟಲ್ ಅಮೌಂಟ್ ಇರೋದೇ 600 ರೂಪಾಯಿ. ಅಂದರೆ ಸ್ಪ್ಲಿಟ್ ಮಾಡ್ಕೊತೀನಿ, 600 + 600. ಅಕಸ್ಮಾತ್ ಅವ್ರು ಏನೋ 3 ವರ್ಷ ಕೇಳಿದ್ರೆ ಡಿವೈಡೆಡ್ ಬೈ 3, 200 200 200. ಓಕೆನಾ? ಹಾಗಾದರೆ ಹೆಚ್ಚುವರಿ ಅಮೌಂಟ್ ಎಷ್ಟಿರೋದು ನಿನ್ನ ಹತ್ರ? ಅದನ್ನೇ ಡಿಫ್ರೆನ್ಸು. ಹಾಗಾದರೆ 300 ರೂಪಾಯಿ ಇರೋದು, 300 ರೂಪಾಯಿ ಇದ್ದಿದ್ದು 30 ರೂಪಾಯಿ ಆಗ್ತಾ ಇದೆ ತಾನೆ. ಯಾಕೆ ಆಗ್ತಿದೆ? 10% ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿರೋದಕ್ಕೆ ತಾನೆ ಅದು 30 ರೂಪಾಯಿ ಬಂದಿದ್ದು. ಅದಕ್ಕೆ ಮ್ಯಾಚ್ ಮಾಡ್ತೀವಿ. ಈ 300 ರೂಪಾಯಿಗೆ 30 ರೂಪಾಯಿ. ಹಾಗಾದರೆ ಮ್ಯಾಚ್ ಮಾಡಿದಾಗ ನಮಗೆ ಆನ್ಸರ್ ಸಿಗುತ್ತೆ. ಓಕೆ, 10%. ನೆಕ್ಸ್ಟ್ ಕ್ವಶನ್. ಓಕೆ, ಇಲ್ಲಿ ನೋಡಿ, ಆನ್ ಎ ಸಮ್ ಆಫ್ ಎ ಮನಿ ಸಿಂಪಲ್ ಇಂಟ್ರೆಸ್ಟ್ ಆಫ್ 2 years ಈಸ್ ₹1200 ವೈಲ್ ದಿ ಕಾಂಪೌಂಡ್ ಇಂಟ್ರೆಸ್ಟೆಡ್ ಈಸ್
₹1,314 rupees at the rate of interest of the same rate of interest ಇರುತ್ತೆ ಮತ್ತೆ ಡ್ಯೂರೇಷನ್ ಬೋತ್ ಎರಡೂ ಸೇಮ್ ಆಗಿರುತ್ತೆ. ಸಿಂಪಲ್ ಇಂಟ್ರೆಸ್ಟ್ ಮತ್ತೆ ಕಾಂಪೌಂಡ್ ಇಂಟ್ರೆಸ್ಟ್ಗೆ ಅಂತ ಇರುತ್ತೆ. ಹಾಗಾದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಸಿಂಪಲ್ ಇಂಟ್ರೆಸ್ಟ್ ಎಷ್ಟಪ್ಪ ನಿಮ್ಮ ಹತ್ರ ಇರೋದು ಅಮೌಂಟು? 1,200. ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟು? 1,314. ಓಕೆ, ವಿ ಕ್ಯಾನ್ ಬರಿಬೋದಲ್ವಾ? ಎಷ್ಟು ವರ್ಷ ಇರೋದು? 2 years. ಆದರೆ 1,200 ಫಸ್ಟ್ನೇ ವರ್ಷ ಎಷ್ಟು ಪೇ ಆಗಿರುತ್ತೆ? ಎರಡನೇ ವರ್ಷ. ಹಾಗಾದರೆ ಎಷ್ಟು ಹೆಚ್ಚುವರಿ ಕಟ್ತಾ ಇದ್ದೀರಾ? ಬಡ್ಡಿ ಎಷ್ಟು ಕಟ್ತಾ ಇದ್ದೀರಾ? 114 rupees. ಹಾಗಾದರೆ 600 ರೂಪಾಯಿಗೆ 114 ರೂಪಾಯಿ ಪೇ ಮಾಡಿದ್ರೆ 100 ರೂಪಾಯಿಗೆ ಎಷ್ಟು ಪೇ ಮಾಡ್ತಿದ್ದೀರಾ? 0 ಕ್ಯಾನ್ಸಲ್. 6ಇಂದ ಎಷ್ಟು ಸತಿ ಹೋಗುತ್ತಪ್ಪ? 6ಇಂದ 19 ಟೈಮ್ಸ್ ಇಂಟು 19 ಅಂದರೆ ಎಷ್ಟಾಯಿತು? 19% ಆಗಿರುತ್ತೆ. ಓಕೆ, ಟೇಕ್ ಡೌನ್ 19%. ಓಕೆ, ಇಲ್ಲಿ ನೋಡಿ, ಆನ್ ಎ ಸಮ್ ಆಫ್ ಎ ಮನಿ ದ ಸಿಂಪಲ್ ಇಂಟ್ರೆಸ್ಟ್ ಆಫ್ 2 years is ₹450 while the compound interest is ₹483.75 paise. The rate of interest began the same in both the cases. The sum is. ಹಾಗಾದ್ರೆ ಮೊತ್ತ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ನೋಡಿ, ನನ್ನ ಹತ್ರ ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಎಷ್ಟಿದೆಯಪ್ಪ ನನ್ನ ಹತ್ರ ಅಮೌಂಟು? 450 ರೂಪಾಯಿ ಇದೆ. ಕಾಂಪೌಂಡ್ ಇಂಟ್ರೆಸ್ಟ್ ಸಹ ಇದೆ. ಎಷ್ಟಿದೆ? 483 ರೂಪಾಯಿ 75 ಪೈಸೆ ಇದೆ. ಹಾಗಾದರೆ ಟೈಮ್ ಎಷ್ಟು ನಂದು? 2 years. ಹಾಗಾದರೆ ರೇಟ್ ಆಫ್ ಇಂಟ್ರೆಸ್ಟ್ ಇದೆಯಾ? ಇಲ್ಲ. ಪ್ರಿನ್ಸಿಪಲ್ ಬೇಕಿದೆ, ಫೈಂಡ್ ಔಟ್ ಮಾಡೋಣ. ಹಾಗಾದರೆ ಸ್ಲ್ಯಾಬ್ ತೊಗೊಂತಿದ್ದಿ 2 ವರ್ಷಕ್ಕೆ. ಮೊದಲನೇ ವರ್ಷ ಎಷ್ಟು ಪೇ ಮಾಡಿರ್ತೀರಾ? 225 ರೂಪಾಯಿ. ಹಾಗಾದ್ರೆ ಎರಡನೇ ವರ್ಷ 225. ಹಾಗಾದ್ರೆ ಹೆಚ್ಚಿಗೆ ಇಲ್ಲಿ ಎಷ್ಟು ಕಟ್ತಾ ಇದ್ದೀರಾ? ಮೈನಸ್ ಮಾಡಿ 33.75 ರೂಪೀಸ್ ಪೇ ಮಾಡ್ತಾ ಇದ್ದೀರಾ ಅಲ್ವಾ? ಹಾಗಾದರೆ ರೇಟ್ ಆಫ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡ್ಬೋದಾ ಈಸಿಯಾಗಿ? 225 is equal to 33.75. ಹಾಗಾದರೆ ಇಲ್ಲಿ ಎಷ್ಟು? 100 ಅಂದರೆ ಎಷ್ಟು? ಎಷ್ಟೊಂದು ಡಿವೈಡ್ ಆಗುತ್ತೆ? 25ಇಂದ 25 4 25 9ಇಂದ ಇದು ಎಷ್ಟು ಸತಿ ಆಗುತ್ತೆ ನೋಡಿ? 9 1s ಟೇಬಲ್ಸ್ ಅಲ್ವಾ? 5 ಯಾವ ಬರುತ್ತೆ? 5s ಬರುತ್ತೆ, ಅಥವಾ 15s ಬರುತ್ತೆ, ಅಥವಾ 25s ಬರುತ್ತೆ. ಓಕೆ, ಎಷ್ಟು ಸತಿ ಇಂಟು ಆಗುತ್ತೆ ಚೆಕ್ ಮಾಡಿ. ಈಗ ಎಷ್ಟು ಸತಿ ಇಂಟು ಆಗುತ್ತೋ? 15 ಆಯಿತು. ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ ಅಲ್ವಾ? ಡೆಸಿಮಲ್ ಹೋಗಬೇಕು ಅಂದರೆ ಏನು ಮಾಡಬೇಕು? 0 ಆ್ಯಡ್ ಆಗಬೇಕಾ? ಆಯಿತು. 900ಇಂದ ಎಷ್ಟು ಸತಿ ಮಾಡ್ತೀರಿ ನೋಡಿ? ಅಂದರೆ 3375 ಇದು ಎಷ್ಟು ಸತಿ ಇಂಟು ಆಗುತ್ತೆ? 3575 ಟೈಮ್ಸಾ? 3. ಓಕೆ, ಅದೇ ಥರ ಇಲ್ಲಿ 3.75 4ಇಂದ ಇಂಟು ಮಾಡಿ 15% ರೇಟ್ ಆಫ್ ಇಂಟ್ರೆಸ್ಟ್ ಬರ್ತಿದೆ ಅಲ್ವಾ? 15% ರೇಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ ಅಂದಾಗ, ಅಂದರೆ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ನನಗೆ ಪ್ರಿನ್ಸಿಪಲ್ ಅಮೌಂಟು ಗೊತ್ತಿರಲಿಲ್ಲ ಅಲ್ವಾ? ಅಂದರೆ ಇದು ಅಮೌಂಟ್ ಬರಬೇಕು ಅಂದರೆ ಪ್ರಿನ್ಸಿಪಲ್ ಫಾರ್ ಎಕ್ಸಾಂಪಲ್ 100 ರೂಪಾಯಿ ಇತ್ತು ಅಂದರೆ ಅದಕ್ಕೆ 10% ಅಂತ ಅಂದರೆ 10 ರೂಪಾಯಿ ಅಂತ ಬರೀತಿದೆ ಅಲ್ವನ್ರೋ? ಅಂದರೆ ಈಗ ಇಲ್ಲಿ ಅಮೌಂಟ್ ಬಂದಿದೆ, ಇದನ್ನೇನಂತೀವಿ? 10 ರೂಪಾಯಿ. ಈ ರೇಟ್ ಆಫ್ ಇಂಟ್ರೆಸ್ಟು 10% ಅಂದರೆ 15%. ಅಂದರೆ ಇಲ್ಲಿ ನೋಡಿ, 15%ಗೆ 225 ರೂಪೀಸ್ ಬಂದಿದೆ ಅಂದರೆ ಟೋಟಲ್ ಅಮೌಂಟ್ ಅಂದರೆ ಎಷ್ಟು? 100. 15ಇಂದ ಇದು ಎಷ್ಟು ಇಂಟು ಆಗುತ್ತೆ? 15 ಟೈಮ್ಸ್ ಇಂಟು ಆಗುತ್ತೆ. 100ಇಂದ 15 ಟೈಮ್ಸ್ ಅಂದರೆ ಎಷ್ಟು? 1500. 1500 ರೂಪಾಯಿ ಆಗಿರುತ್ತೆ. ಆಪ್ಷನ್ ಸಿ. ಓಕೆ, ಇರಲಿ. ಓಕೆಪ್ಪ, ಇಲ್ಲಿಗೆ
ಸಿಂಪಲ್ ಕಾಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ಮೇಲೆ ಎಲ್ಲ ಥರದ ಕ್ವಶನ್ಸನ್ನ ಸಾಲ್ವ್ ಮಾಡಿದ್ದೀವಿ. ಓಕೆ, ನೆಕ್ಸ್ಟು ನ್ಯೂ ಟಾಪಿಕಲ್ಲಿ ಬರ್ತಾ ಹೋಗೋಣ. ಥ್ಯಾಂಕ್ ಯು.